ನೋಡಿ, ನಮ್ಮ ಭಾರತದ ರಾಜಕೀಯ ಇತಿಹಾಸದಲ್ಲಿ ಹೋರಾಟಗಳಲ್ಲಿ ಬಂದಂಥ ರಚನಾ ರಾಜ್ಯ ಇದು, ಅದು ದೇಶ. ಆ ದೇಶದಲ್ಲಿ ದೇವೇಗೌಡರು ಹೋರಾಟ ಮಾಡಿ, ದೇವೇಗೌಡರು ಯಾವ ರೀತಿ ಒಂದು ಪ್ರಾದೇಶಿಕ ಪಕ್ಷನ ಕಟ್ಟಿ ದೇಶದ ಪ್ರಧಾನಿ ಆದರೂ, ಅದ್ರ ಜೊತೆಗೆ ನಮ್ಮ ರಾಜ್ಯಕ್ಕೆ 2 ಬಾರಿ ಮುಖ್ಯಮಂತ್ರಿ ಕೊಟ್ಟಂಥ ಒಂದು ಪ್ರಾದೇಶಿಕ ಪಕ್ಷದ ಇವತ್ತು ಒಂದು ಬೆಳ್ಳಿ ಮಹೋತ್ಸವ. ಅದರಿಂದ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ನಮಗೊಂಥರ ಸಂಭ್ರಮ ಆಗಿದೆ. ನಮ್ಮ ಪ್ರಾದೇಶಿಕ ಪಕ್ಷ ಏನು ಜನತಾದಳ ಜಾತ್ಯತೀತ ಪಕ್ಷ ರಚನೆ ಆಗಿ 25 ವರ್ಷ ಆಯಿತು. ಆ 25 ವರ್ಷದಲ್ಲಿ ಈಗ ಇನ್ನೊಂದು ಸಂಭ್ರಮ ಅಂದರೆ ನಾವು ನರೇಂದ್ರ ಮೋದಿಯವರ ಜೊತೆ ಸೇರಿಕೊಂಡು ಕೇಂದ್ರ ಸರ್ಕಾರದಲ್ಲಿ ಸೇರಿಕೊಂಡು ಭಾರತವನ್ನು ಆಳುವಂಥ ಅವಕಾಶ ಇತ್ತಲ್ಲ, ಅದು ನಮ್ಮ ಒಂದು ಭಾರತೀಯ ಜನತಾ ಪಕ್ಷಕ್ಕೂ ಮತ್ತು ಜಾತ್ಯ ಜನತಾದಳಕ್ಕೂ ಒಂದು ರೀತಿಯಾದ ಈ ಸಮಾಗಮ ಆಯಿತು, ಸಂಗಮ ಆಯಿತು. ಅದೇ ಸಂದರ್ಭದಲ್ಲಿ 25 ವರ್ಷದ ಈ ಒಂದು ಶುಭ ಗಳಿಗೆ ಅಂತ ಕರಿಬೇಕು. ಅದಕ್ಕೆ ದೇವೇಗೌಡರು ಅವರು ಏನು ಶತಾಯುಷಿಯಾಗಿ ಬದುಕಬೇಕು ಅಂದರೆ ನಮ್ಮ ಆಸೆ. ಅವರಿದ್ದಾಗೇನೆ ಈ ಒಂದು ಬೆಳ್ಳಿ ಮಹೋತ್ಸವ ಆಚರಣೆ ಮಾಡ್ತಿರೋದು. ಅದ್ರ ಜೊತೆಗೆ ನಾವು ಅದರಲ್ಲಿ ಈ ಭಾಗವಾಗಿರೋದೇ ಒಂದು ಪುಣ್ಯ ಅಂತ ನನಗೆ ಅನಿಸುತ್ತೆ.